ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸಂಚಿಕೆ ಶುರುನಲ್ಲಿ ಸುಭಾಷ ತಂದಿರೋ ಮದ್ದನ್ನು ನಾಟಿ ಔಷಧಿ ಮಾಡ್ತಾರಲ್ಲ, ಅವರು ಎಲ್ಲ ರೆಡಿ ಮಾಡಿಕೊಂಡು ಆ ರಸನ ತಗೊಂಡು ಎಲ್ಲರಿಗೂ ಕೊಡೋಕ್ಕೆ ಅಂತ ಬಂದಿದ್ದಾರೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಸುಹಾಸ ತಂದಿರೋ ಅಂಥ ಮದ್ದನ್ನು ಬರೀ 3 ಜನಕ್ಕೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಸಾವಿತ್ರಿ, ಈಶ್ವರಿ, ವಿನಂತಿ, ಚಿತ್ರ ಈ 4 ಜನ ಜಗಳ ಆಡ್ತಾಯಿದ್ರು. ಆವಾಗ ಕೊನೆಯಲ್ಲಿ ಸುಭಾಷ, ನಾನು ತಂದಿರೋ ಮದ್ದನ್ನು ದೊಡ್ಡಪ್ಪಂಗೆ ಒಂದು ಕೊಡಿ, ಇನ್ನು 2 ಮಿಕ್ಕತ್ತಲ್ಲ ಅದನ್ನು ನಮ್ಮ ಅಮ್ಮನಿಗೂ ನನ್ನ ಅಕ್ಕಂಗೂ ಕೊಟ್ಬಿಡಿ ಅಂತ ಹೇಳಿ ಡಾಕ್ಟ್ರಿಗೆ ಸುಭಾಷನೇ ಹೇಳಿಬಿಡ್ತಾನೆ. ನಾಟಿ ಔಷಧಿ ವೈದ್ಯರು ಶಿವರಾಮೇಗೌಡನಿಗೆ ಔಷಧಿನ ಫಸ್ಟ್ ಕೊಟ್ಟು ಚೆಕ್ ಮಾಡ್ತಾರೆ, ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ. ಪರೀಕ್ಷೆ ಮಾಡಿದ್ಮೇಲೆ ನಿಮ್ಮ ಮಗನ ಆಯಸ್ಸು ಗಟ್ಟಿ ಇದೆ ತಾಯಿ, ಇನ್ಯಾವ ಭಯ ಇಲ್ಲ ಬಿಡಿ ಅಂತ ಹೇಳಿ ಅಜ್ಜಮ್ಮನಿಗೆ ಹೇಳ್ತಾನೆ ನಾಟಿ ವೈದ್ಯರು. ಇದಾದ ನಂತರ ಡಾಕ್ಟರ್ ಸಹ ಪರೀಕ್ಷೆ ಮಾಡಿ, ಹೌದು ಸರ್, ಇವರು ಪಲ್ಸ್ ರೇಟ್ ಕೂಡ ಜಾಸ್ತಿ ಆಗ್ತದೆ, ಇವರು ಸ್ಟೇಬಲ್ ಆಗ್ತಿದ್ದಾರೆ, ಹುಷಾರಾಗ್ತಿದ್ದಾರೆ ಸರ್ ಅಂತ ಹೇಳ್ತಾರೆ. ಇದಾದ ನಂತರ ಭದ್ರ ಕಾಡಿಂದ ಹೊರಗಡೆ ಬರ್ತಾನೆ. ಅಲ್ಲಿ ವಿದ್ಯಾ ಮಲಗಿರೋದನ್ನ ನೋಡಿ ಎದೊಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ವಿದ್ಯಾ ಎದ್ದೇಳು ಅಂತ ಹೇಳಿ. ಇನ್ನು ಎಷ್ಟು ಎದೊಳಿಸಿದ್ರು ಎದೊಳೋದಿಲ್ವಲ್ಲ, ಏನಾದರೂ ಹುಳ ಕಚ್ಚಾಯ್ತಾ, ವಿಷ ಜಂತು ಕಚ್ಚಾಯ್ತಾ ಅಂತ ಎಲ್ಲ ಯೋಚನೆ ಮಾಡ್ತಾನೆ. ಏನು ಮಾಡಿದ್ರು ಸಹ ಅವಳು ಎದೊಳೋದಿಲ್ಲ. ಸರಿ, ಫಸ್ಟು ಔಷಧಿ ತೊಗೊಂಡೋಗ್ಬೇಕು, ಇವಳನ್ನ ಇಲ್ಲೇ ಬಿಡೋಕ್ಕಾಗಲ್ಲ, ಇವಳನ್ನೂ ಸಹ ಎತ್ಕೊಂಡೋಗೋಣ ಅಂತ ಹೇಳಿ ಎತ್ಕೊಂಡು ಅವನು ಸಹ ಹೊರಡ್ತಾನೆ. ಇಲ್ಲಿ ಈಶ್ವರಿ, ಸಾವಿತ್ರಿ ಇಬ್ಬರು ಸಹ ಜಗಳ ಸ್ಟಾರ್ಟ್ ಆಗಿದೆ. ಈಶ್ವರಿ ಹೇಳ್ತಾಳೆ, ಸ್ವಾಮಿಗಳೇ ನಮಗೂ ಕೊಡಿ ಔಷಧಿನ, ನಾವಾದರೂ ಬದುಕೋತೀವಿ ಅಂತ ಹೇಳಿ. ಇನ್ನು ಸಾವಿತ್ರಿ, ನಮಗೆ ಕೊಡು ಅಂತ ಹೇಳೋದಲ್ವಾ ಅದಕ್ಕೆ, ನಮಗೆ ಕೊಟ್ಟರೆ ನಾವೊಂಚೂರು ಬದುಕೊಳ್ಳಲ್ವಾ ಅಂತ ಹೇಳಿ. ಆವಾಗ ಚಿತ್ರ, ಎಲ್ರಿಗೂ ಚೂಚೂರು ಕೊಟ್ಟರೆ ಬದುಕೊಳ್ಳಲ್ಲ, ಯಾರಾದರೂ ಇಬ್ಬರಿಗಷ್ಟೇ ಕೊಡಬೇಕು, ಅದನ್ನು ನಮಗೆ ಕೊಡಲಿ ಬಿಡಿ ಅಂತ ಹೇಳ್ತಾಳೆ. ಇದಾದ ನಂತರ ಸುಭಾಷ, ಸರಿ ನಮ್ಮ ಅಮ್ಮಂಗೂ ಅಕ್ಕಂಗೂ ಕೊಡಿ ಅಂತ ಹೇಳ್ತಾನೆ. ಇನ್ನು ಸಾವಿತ್ರಿನ ಸತ್ತೋಗ್ಬಿಡ್ತೀವಿ ವಿನಂತಿ ಅಂತ ಹೇಳಿ ಹತ್ಕೊಂಡು ಗೋಳಾಡ್ತಿದ್ದಾರೆ. ಈ ನಾಟಿ ಔಷಧರು ಈಶ್ವರಿಗೆ ಮತ್ತು ಚಿತ್ರಂಗೆ ಇಬ್ರಿಗೂ ಸಹ ಔಷಧಿನ ಕೊಟ್ಟಾಯಿತು. ಇನ್ನು ಶಿವರಾಮೇಗೌಡ ಕಂಡುಬಿಟ್ಟು ಎದ್ದೇಳ್ತಾನೆ. ಅಷ್ಟರಲ್ಲಿ ಡಾಕ್ಟರ್ ಚೆಕ್ ಮಾಡಿ, ನೀವು ಇವಾಗ ರಿಕವರಿ ಆಗ್ತಾ ಇದ್ದೀರಾ ಸರ್, ಹೇಗಿದ್ದೀರಾ ಇವಾಗ ಅಂತ ಹೇಳಿ ಕೇಳ್ತಾಳೆ. ಈಗ ಓಕೆ, ಪರವಾಗಿಲ್ಲ ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ಮೇಲೆ, ಇನ್ನು ಚಿತ್ರನು, ನನಗೂ ಚಳಿ ಬಿಡ್ತಾ ಇದೆ ಕಣವ, ನಾನು ಹುಷಾರಾಯ್ತಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಸಾವಿತ್ರಿ ಗೋಳಾಡ್ತಿದ್ದಾಳೆ, ಅವ್ವ ನಮ್ಮ ಕಡೆ ಯಾರು ನೋಡ್ತಾ ಇಲ್ವಲ್ಲ, ನಮ್ಮ ಕಡೆ ಯಾರಿಗೂ ಗಣಿಕರ ಇಲ್ವಾ ಅಂತ ಹೇಳಿ ಕೇಳ್ಕೊತಾಳೆ. ಆವಾಗ ಡಾಕ್ಟರು ನೋಡ್ತಿರ್ತಾರೆ. ಇದಾದಮೇಲೆ ಅಜ್ಜಮ್ಮನುವೆ ಡಾಕ್ಟ್ರು ಇವ್ರಿಗೂ ನೋಡಿ ಅಂತ ಹೇಳ್ತಾಳೆ. ಇನ್ನು ಡಾಕ್ಟ್ರು, ಶ್ರಮಿಸಿ ಅಮ್ಮ, ನಮ್ಮ ಕೈಲಿನ್ನ ಏನೂ ಇಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳಿಬಿಡ್ತಾರೆ. ಅದಾದಮೇಲೆ ಈಶ್ವರಿ ಈ ಸಾವಿತ್ರಿನ ರೇಗಿಸ್ತಾ ಇದ್ದಾರೆ. ನೋಡಿ, ಅವ್ರಿಗಿನ್ನೇನು ಮಾಡೋಕ್ಕಾಗಲ್ಲ ಕಣೆ, ಅವ್ರ ಜೀವ ಇಲ್ಲೇ ಹೋಗಂಗೈತೆ, 3 ದಿನ ಚೆನ್ನಾಗೈತೆ ಜಾಗ, ಎಂಜಾಯ್ ಮಾಡ್ಕೊಬತ್ತೀವಿ ಅಂತ ಹೋದ್ರು, ಆದರೆ ಇಲ್ಲೇ ಕೊನೆ ಉಸಿರು ಇಳಿಯಂಗೈತೈತಲ್ಲೇ ಈಶ್ವರಿ ಚಿತ್ರನ ಹತ್ರ ಹೇಳಿದ್ರೆ. ಇನ್ನು ವಿನಂತಿ, ನೋಡುವ ಹೆಂಗೆ ಆಡ್ಕೊತವ್ರೆ ನನ್ನ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭದ್ರ ವಿದ್ಯೆನ ಎತ್ಕೊಂಡು ಬರ್ತಾನೆ ಅಲ್ಲಿಗೆ. ಇನ್ನು ವಿದ್ಯೆನ ಡಾಕ್ಟ್ರು ಟೆಸ್ಟ್ ಮಾಡ್ತಾ ಇದ್ದಾರೆ, ಏನಾಗಿದೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಅಜ್ಜಮ್ಮ ಕೇಳ್ತಾಳೆ, ಏನಾಯಿತು ಹೇಳ ಅಂತ. ಆವಾಗ ಭದ್ರ, ಅವಳು ಬರೋ ದಾರಿಲಿ ಬಿದ್ದಿದ್ಲು, ಜ್ಞಾನ ತಪ್ಪಿ ಎತ್ಕೊಬಂದೆ ಅಷ್ಟೇ ಅಂತ ಹೇಳ್ತಾಳೆ. ಹುಳಗಿಳ ಕಚ್ಚೈತೇನಿಲ್ಲ ಅವಳಿಗೆ ಅಂತ ಕೇಳಿದ್ದಕ್ಕೆ ಅಜ್ಜಮ್ಮ, ನಂಗೆ ಗೊತ್ತಿಲ್ಲ ಕಣಮ್ಮ, ನೀನು ಕಚ್ಚೈತೇನಿಲ್ಲ ಅಂತ ಕೇಳ್ತಾನೆ. ಹೌದು ಕಣಮ್ಮ, ನನಗೆ ಕಚ್ಚೈತೆ ಹುಳ ಅಂತ ಹೇಳ್ತಾನೆ. ಇನ್ನು ಔಷಧಿ ತಂದಿದ್ದೀನಿ, ಈ ಬ್ಯಾಗಲ್ಲಿ ಐತೆ, ಎತ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜ್ಞಾನ ತಪ್ಪಿ ಭದ್ರ ಬಿದ್ದುಬಿಡ್ತಾನೆ. ಇನ್ನು ಭದ್ರ ಔಷಧಿ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ನಾಟಿ ಔಷಧಿ ನೋಡಿಬಿಟ್ಟು, ನೀವೇನು ಯೋಚನೆ ಮಾಡಬೇಡಿ, ಇನ್ನು 20 ಜನನ ಬದುಕಿಸ್ಬೋದು ಅಂತ ಹೇಳ್ತಾನೆ. ನಾನೀಗ ಹೋಗಿ ಎಲ್ಲ ರೆಡಿ ಮಾಡ್ಕೊಬತ್ತೀನಿ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಜ್ಞಾನ ತಪ್ಪಿರೋ ಭದ್ರನು ಕೂತ್ಕೊತಾನೆ. ಸಾವಿತ್ರಿ, ಯಾಕೆ ಇನ್ನೂ ಬಂದಿಲ್ಲ ನಾಟಿ ಔಷಧಿ ಕೊಡೋರು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ನಾಟಿ ಔಷಧಿ ಕೊಡೋರು ಸಹ ಬಂದು ಔಷಧಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಎಲ್ಲರೂ ಹುಷಾರಾಗ್ತಾರೆ. ಇದಾದ ನಂತರ ಎಲ್ಲರೂ ನಾಟಿ ಔಷಧಿ ಕೊಡ್ತಾರಲ್ಲ ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತಾರೆ. ಅದಕ್ಕೆ ನಾಟಿ ಔಷಧಿ ಕೊಡೋರು, ನೀವು ಏನೇ ಹೇಳಬೇಕಾಗಿದ್ರು ನಿಮ್ಮ ಇಬ್ಬರು ಮಕ್ಕಳಿಗೆ ಹೇಳಬೇಕು, ಅವ್ರ ಪ್ರಾಣನೇ ಪಣಕ್ಕಿಟ್ಟು ಔಷಧಿನ ತಂದಿರೋದಕ್ಕೆ ನೀವೆಲ್ಲ ಉಳಿದಿರೋದು ಅಂತ ಹೇಳ್ತಾರೆ. ಇನ್ನು ಸುಭಾಷನಿಗೆ ಹೊಗಳುತ್ತಾರೆ, ನೀವು ತಂದಿರೋ ಔಷಧಿಯಿಂದನೇ ನಿಮ್ಮ ದೊಡ್ಡಪ್ಪನ ಜೀವ ಉಳಿಸೋಕ್ಕಾಯಿತು ಅಂತ ಹೇಳಿ. ಇನ್ನು ಅಜ್ಜಮ್ಮನು ಬೇಷ್ ಅಂತ ಹೇಳಿ ಹೊಗಳಿಕೆಯನ್ನು ಕೊಟ್ಬಿಡ್ತಾಳೆ ಸುಭಾಷನಿಗೆ. ಇದನ್ನು ಕೇಳಿದ ಸಾವಿತ್ರಿಗೆ ಮತ್ತು ವಿನಂತಿಗೆ ಹೊಟ್ಟೆ ಹುರ್ಕೊತಾ ಇದ್ದಾರೆ. ಇಷ್ಟು ದಿನ ಅವನ್ನ ಬೈದಾಡ್ತಾ ಇದ್ರು, ನೋಡು ಇವಾಗ ಹೆಂಗೆ ಹೊಗಳ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಶಿವರಾಮೇಗೌಡ ಭದ್ರನು ಸುಭಾಷನ್ನು ಕರೆದ್ಬಿಟ್ಟು ಹೊಗಳ್ತಾ ಇದ್ದಾರೆ. ನೀನು ಮಾಡಿರೋ ಇವತ್ತು ಕೆಲಸಕ್ಕೆ ನಾನು ಸಾಯೋವರೆಗೂ ನಿನಗೆ ಚಿರಋಣಿಯಾಗಿರಬೇಕು ಅಂತ ಹೇಳಿ
ಇನ್ನು ಸುಭಾಷನು ಯಾಕೆ ದೊಡ್ಡಪ್ಪ ನನಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನಿಮ್ಮ ಕೈ ತುತ್ತು ತಿಂದು ಬೆಳೆದವನು ನಾನು, ನಿಮ್ಮ ಋಣನ ನಾನು ತೀರಿಸ್ಬೇಕು, ಅದನ್ನೇ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಾದಮೇಲೆ ಭದ್ರನೂ ಸಹ ಸುಭಾಷನಿಗೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ ತಬ್ಕೊಂಡು ಧನ್ಯವಾದ ಹೇಳ್ತಾನೆ. ಇನ್ನು ವಿನಂತಿ ಭದ್ರನಿಗೆ ಕೃತಜ್ಞತೆನ ಹೇಳ್ತಾಳೆ. ನೀನು ಬಂದು ಮದ್ದು ಕೊಟ್ಟಿರೋದ್ರಿಂದ ನಾವೆಲ್ಲ ಬದುಕಿದ್ವಿ, ಇಲ್ಲ ನನ್ನನ್ನು ಮರ್ತೇ ಬಿಡ್ತಾ ಇದ್ರಿ ನೀವೆಲ್ಲ, ನಿಮ್ಗೆ ನಮ್ಮ ಮೇಲೆ ಕನ್ಕರ ಇಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಈಶ್ವರಿ ಅದು ಹೆಂಗೆ ಈ ಥರ ಎಲ್ಲ ಮಾತಾಡ್ತೀಯ ನೀನು, ಔಷಧಿ ಜಾಸ್ತಿ ತಂದಿದ್ದಿದ್ರೆ ನಿನಗೂ ಕೊಡ್ತಿದ್ವಿ ಅಲ್ವಾ ಸಾವಿತ್ರಿ, ತಂದಿಲ್ಲ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಈಗ ಭದ್ರ ತಂದ ಅಲ್ವಾ ಒಳ್ಳೇದಾಯ್ತಲ್ವಾ ಅಂತ ಹೇಳಿ ಈಶ್ವರಿ ಸಮಾಧಾನ ಮಾಡ್ತಿದ್ದಾಳೆ. ಇನ್ನು ಅಜ್ಜಮ್ಮನೂ ಬೈತಾಳೆ, ಎಲ್ಲ ಒಳ್ಳೇದಾಯಿತು ತಾನೇ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳಿ. ಇನ್ನು ವಿದ್ಯಂಗೆ ಎಚ್ಚರ ಆಯಿತಾ ಚಂಪಿ ಅಂತ ಹೇಳಿ ಚಂಪಿ ಹತ್ರ ಕೇಳಿದ್ದಕ್ಕೆ, ಇಲ್ಲ ಅಮ್ಮಮ್ಮ ಇನ್ನೂ ಎಚ್ಚರ ಆಗಿಲ್ಲ, ಡಾಕ್ಟ್ರು ಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ವಿದ್ಯನ್ಗೆ ಡಾಕ್ಟ್ರು ಟೆಸ್ಟ್ ಮಾಡ್ತಾ ಇದ್ದಾರೆ, ಎಚ್ಚರ ಆಯಿತು, ನಾನು ಎಲ್ಲಿವ್ನಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಇನ್ನು ಈಶ್ವರಿ ಸುಭಾಷನ್ ಹತ್ರ ಬಂದು, ನಿನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು ನನಗೆ, ನೀನು ನಮ್ಮಿಬ್ಬರು ಪ್ರಾಣ ಉಳಿಸ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿಯಾದ ಟೈಮ್ಗೆ ಆ ಮದ್ದು ತಗೊಬಂದು ನಿಮ್ದು ದೊಡ್ಡಪ್ಪನ ಪ್ರಾಣ ಉಳಿಸ್ಬಿಟ್ಟೆ, ಮನೆಯವ್ರ ಕಣ್ಣಾಗೆ ನೀನು ದೇವರಾಗ್ಬಿಟ್ಟಿದ್ಯಾ ಕಣ್ಲಾ ಅಂತ ಹೇಳಿ ಈಶ್ವರಿ ಸುಭಾಷನ್ ಹತ್ರ ಹೇಳ್ತಾ ಇದ್ದಾಳೆ. ಇನ್ನು ಚಿತ್ರನು ದೊಡ್ಡಪ್ಪನ ಲೆಕ್ಕದಲ್ಲಿ ಇಲ್ಲಿವರೆಗೂ ನೀನು ಒಂದು ಲೆಕ್ಕ ಆದರೆ ಇದರಿಂದ ಮುಂದಕ್ಕೆ ಇನ್ನೊಂದು ಲೆಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಇದೇ ಒಂದು ನೆಪ ಇಟ್ಕೊಂಡು ನಿನಗೆ ಏನು ಬೇಕೋ ಅದನ್ನು ಸಾಧಿಸ್ಲಾ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ವೇನವ ನಾನು ಕಷ್ಟಪಟ್ಟು ಔಷಧಿನ ತಗೊಬಂದಿರೋದು ಅಂತ ಹೇಳಿ ಸುಭಾಷ ಹೇಳಿದ್ದಕ್ಕೆ, ಅಲ್ಲ ಕಣ್ಲಾ ನೀನು ಕಾಡ್ಗೋಗಿ ಹೆಂಗೆ ತಗೊಬಂದೆ ಔಷಧಿನ ಅಂತ ಹೇಳಿ ಚಿತ್ರ ಪ್ರಶ್ನೆ ಮಾಡ್ತಿದ್ದಾಳೆ. ಇನ್ನು ಚಿತ್ರ ಕೇಳ್ತಾಳಲ್ವಾ ಹೇಗೆ ತೊಗೊಂಡು ಬಂದೆ ಅಂತ ಹೇಳಿ. ಅದಕ್ಕೆ ಸುಭಾಷ ನಗಾಡ್ಕೊಂಡು, ನಾನು ಕಾಡೊಳಗಡೆ ಹೋಗಿದ್ದೇನೋ ದಿಟ, ಆದರೆ ಅದನ್ನು ನಾನು ತೊಗೊಂಡು ಬಂದಿಲ್ಲ, ಅದು 3 ಅಡಿ ತೊಗೊಂಡಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಏನು ಹೇಳ್ತಿದ್ಯಾ ಸುಭಾಷ ಅಂತ ಹೇಳಿ ಈಶ್ವರಿ ಕೇಳ್ತಾಳೆ. ಆವಾಗ ಅವ್ನು ಮಾಡಿದ ಕೆಲಸಗಳನ್ನೆಲ್ಲನೂ ವಿವರವಾಗಿ ಹೇಳ್ತಾನೆ. ಅವಳಿಗೆ ತಲೆಗೆ ಹೊಡೆದಿದ್ದು, ಅದರಿಂದ ಅವಳು ಚೀಲದಲ್ಲಿದ್ದಿದ್ದು ಔಷಧಿನ ಎತ್ಕೊಂಡು ಬಂದು ಇಲ್ಲಿ ಕೊಟ್ಟಿದ್ದ ವಿಷಯ ಎಲ್ಲನೂ ಸಹ ಸುಭಾಷ ಈಶ್ವರಿ ಹತ್ರ ಹೇಳ್ತಾನೆ. ಇಷ್ಟೊಂದೆಲ್ಲ ಮಾಡಿ ಹೆಮ್ಮೆಯಿಂದ ಕೊಚ್ಕೊತಿದ್ಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಈಶ್ವರಿ ಕೇಳ್ತಾಳೆ ಸುಭಾಷನ್ ಹತ್ರ. ಆವಾಗ ಸುಭಾಷ ಹೇಳ್ತಾನೆ, ಅವಳಿಗೆ ಈ ವಿಷಯ ಗೊತ್ತಾದರೆ ತಾನೇ, ನಾನು ಎರಳಿಗೂ ಗೊತ್ತಾಗಬಾರ್ದು ನಾವು ಮಾಡೋ ಕೆಲಸನ ಅಂತ ನೀನು ಹೇಳ್ತೀಯಲ್ಲ, ಅದೇ ಕೆಲಸನ ನಾನು ಮಾಡ್ಬಿಟ್ಟು ಬಂದಿದ್ದೀನಿ ಇವಾಗ ಅಂತ ಹೇಳಿ ಸುಭಾಷ ಹೇಳಿದ್ದಕ್ಕೆ ಈಶ್ವರಿ, ಇವಾಗ ನನ್ನ ಮಗ ಅಂತ ಸಾಬೀತು ಮಾಡ್ತೀನಿ ನೀನು ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ, ಇನ್ನು ಮುಂದಕ್ಕೂ ಹಿಂಗೇನೆ ಇಷ್ಟೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸುಭಾಷ, ಅಮ್ಮ ಇನ್ನು ಮುಂದೆ ನೋಡು ಎಷ್ಟು ಚೆನ್ನಾಗಿ ನಾನು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ಸಹ ಹೇಳ್ತಾನೆ. ಇನ್ನು ವಿದ್ಯೆಗೆ ಎಚ್ಚರ ಆಗುತ್ತಲ್ಲ, ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂತ ಹೇಳಿ ಕೇಳ್ತಾಳೆ. ಆವಾಗ ಭದ್ರ ಹೆಂಗೆ ಬಂದೆ ಅಂದರೆ ನಾನು ಬಂದೆ ಅದಕ್ಕೆ ಬಂದಿದ್ಯಾ ಅಂತ ಹೇಳ್ತಾಳೆ. ಆವಾಗ ಡಾಕ್ಟ್ರು ಕೇಳಿದ್ದಕ್ಕೆ ಇವಾಗ ಹೇಳು ಉತ್ತರ ಅಂತ ಹೇಳೋದಕ್ಕೆ, ಏನಾಯಿತು ಅಂತ ಹೇಳಿ ಎಲ್ಲ ಕೇಳ್ತಾಳೆ. ನಾನೀಗ ಚೆನ್ನಾಗಿದ್ದೀನಿ ಅಂತಲೂ ಸಹ ವಿದ್ಯಾ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.